ಉಡುಪಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ರಕ್ಷಿಸಲಾಗಿದ್ದ 2 ಪುರುಷ ಅಪರಿಚಿತ ಶವಗಳ ಅಂತ್ಯ ಸಂಸ್ಕಾರವನ್ನು ಬೀಡಿನಗುಡ್ಡೆಯ ಹಿಂದೂ ರುದ್ರಭೂಮಿಯಲ್ಲಿ ಗೌರವಯುತವಾಗಿ ನಡೆಸಲಾಯಿತು. ನಗರಸಭೆಯ ಪೌರಾಯುಕ್ತ ರಾಯಪ್ಪ ಅವರು ಅನಾಥ ಶವಗಳ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು ಮಾತ್ರವಲ್ಲದೆ ಶವಗಳನ್ನು ಹೊತ್ತು ಸಾಗಿಸಲು ಕೈ ಜೋಡಿಸಿದರು. ಪೌರಾಯುಕ್ತರ ಮಾನವೀಯ ಪ್ರಜ್ಞೆ ಹೆಮ್ಮೆ ಅನಿಸಿತು. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಪ್ರಶಂಸೆ ವ್ಯಕ್ತವಾಗಿದೆ ಎಂದು ಅನಾಥ ಶವಗಳ ಅಂತ್ಯ ಸಂಸ್ಕಾರದ ನೇತೃತ್ವ ವಹಿಸಿದ್ದ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಬಳಕಾಡು ಹೇಳಿದರು. ಖಾಸಗಿಯವರ ಸ್ಥಳದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ಶವ ಹಾಗೂ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟ ಅಪರಿಚಿತ ರೋಗಿಯ ಶವವನ್ನು ಜಿಲ್ಲಾಸ್ಪತ್ರೆಯ ಶೀತಲೀಕೃತ ಶವರಕ್ಷಣಾ ಘಟಕದಲ್ಲಿ ರಕ್ಷಿಸಿಡಲಾಗಿತ್ತು. ಮೃತರ ವಾರಸುದಾರರ ಬರುವಿಕೆಗಾಗಿ ಮಾಧ್ಯಮ ಪ್ರಕಟಣೆಯನ್ನು ನೀಡಲಾಗಿತ್ತು. ಕಾಯುವಿಕೆ ಕಾಲಮಿತಿ ಕಳೆದರೂ ಮೃತರ ವಾರಸುದಾರರು ಬಾರದೇ ಇರುವುದರಿಂದ ಕಾನೂನು ಪ್ರಕ್ರಿಯೆಗಳು ನಡೆಸಿದ ಬಳಿಕ ಅಂತ್ಯ ಸಂಸ್ಕಾರವನ್ನು ನಡೆಸಲಾಯಿತು. ನಗರ ಪೊಲೀಸ್ ಠಾಣೆಯ ಪೊಲೀಸರು ಕಾನೂನು ಪ್ರಕ್ರಿಯೆಯನ್ನು ನಡೆಸಿದರು. ಜಿಲ್ಲಾಸ್ಪತ್ರೆ, ನಗರಸಭೆ ಅಂತ್ಯ ಸಂಸ್ಕಾರ ಕಾರ್ಯಕ್ಕೆ ಸಹಕಾರವನ್ನು ನೀಡಿತು. ನಮ್ಮ ಸಮಿತಿಯ ವತಿಯಿಂದ ಸುಮಾರು 270 ಅನಾಥ ಶವಗಳನ್ನು ನಾವು ಇಷ್ಟವರೆಗೆ ದಫನ ಮಾಡಿದ್ದೇವೆ. ಈ ಕೊರೋನಾ ಸಂದರ್ಭದಲ್ಲಿ ಶುರು ಮಾಡಿ ನಿನ್ನೆಯವರೆಗಿಂತ ನಮಗೆ 270 ಅನಾಥ ಶವಗಳು ಆಗಿದೆ. ಇದರಲ್ಲಿ ಸುಮಾರು 250-60ರಷ್ಟು ಪೊಲೀಸ್ ಇಲಾಖೆಯರ ಸಹಕಾರದಿಂದ ನಾವು ದಫನ ಮಾಡಿದ್ದೇವೆ. ಹಾಗೆ ಇನ್ನು ಉಳಿದಂಥದ್ದು ಎಲ್ಲ ಅನಾಥ ಅಂತ ಹೇಳಿದ್ರೆ ನಮ್ಮ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲೆಗೊಂಡು ಅಲ್ಲಿ ಹೆಸರು ಇದ್ದು ದಾಖಲೆಗೊಂಡು ಅದು ಅಲ್ಲಿ ಮರಣ ಹೊಂದಿದ್ರೆ ಅವರು ಅದನ್ನು ನಗರಸಭೆಯ ವತಿಯಿಂದಲೇ ಅದನ್ನು ದಫನ ಮಾಡಬೇಕಾಗ್ತದೆ. ಆ ದಫನ ಮಾಡುವ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು ಅಲ್ಲಿ ಆ ಸ್ಥಳದಲ್ಲಿ ಹಾಜರಿರಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ 2 ಅನಾಥಗಳ ಶವಗಳನ್ನು ನಾವು ನಮ್ಮ ಹಿಂದೂ ರುದ್ರಭೂಮಿಯಲ್ಲಿ ದಫನ ಮಾಡಿದ್ದೇವೆ. ಆ ದಫನ ಮಾಡಿದ್ರಲ್ಲಿ ಒಂದು ನಮ್ಮ ಸ್ಥಳೀಯ ಒಂದು ಖಾಸಗಿ ಜಾಗದಲ್ಲಿ ಕುಳಿತು ನಾರುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದ ಶವವನ್ನು ನಾವು ನಿನ್ನೆ ಮಾಡಿದ್ದೇವೆ. ಹಾಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 1.5 ತಿಂಗಳ ಹಿಂದೆ ಅದು ಮರಣ ಹೊಂದಿದ್ದು ಅದನ್ನು ಸರ್ಕಾರಿ ಆಸ್ಪತ್ರೆಯ ಶಿಥಿಲೀಕರಣದಲ್ಲಿ ಇಡಲಾಗಿತ್ತು. ವಾರಸುದಾರರು ಯಾರು ಬರದ ಹಿನ್ನೆಲೆಯಲ್ಲಿ ನಾವು ನಗರಸಭೆಯ ವತಿಯಿಂದ ನಿನ್ನೆ ಅದನ್ನು ದಫನ ಮಾಡಿದ್ದೇವೆ. ನಗರಸಭೆಯ ವತಿಯಿಂದ ವಿಶೇಷ ಅಂತ ಹೇಳಿದ್ರೆ ನಮ್ಮ ಪೌರಾಯುಕ್ತರಾದ ನಮ್ಮ ರಾಯಪ್ಪರವರು ನಮ್ಮ ಈ ವಿಧಿವಿಧಾನಕ್ಕೆ ಬಂದು ಬಹಳಷ್ಟು ತಮ್ಮ ಏನು ಬೇಸರ ವ್ಯಕ್ತಪಡಿಸಿದೆ ಅಂತ ಹೇಳಿದ್ರೆ ಆ ಹೆಣವನ್ನು ಕೂಡ ಬಾಡಿಯನ್ನು ಕೂಡ ಅವರು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅದನ್ನು ದಫನವನ್ನು ಮಾಡಲು ಬಂದಿರುವುದು ಬಹಳ ವಿಶೇಷ ಅಂತ ಇರುತ್ತೆ. ಯಾಕಂತ ಹೇಳಿದ್ರೆ ಆಕ್ಚುಲಿ ಬರುವಂತದ್ದು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಬರ್ತಾರೆ, ಪೌರಾಯುಕ್ತರು ಬರುವುದು ಇಲ್ಲ ಎಲ್ಲಿ ಸಹ. ಇವರು ಇದನ್ನು ಅನಾಥ ಎಂಬುದು ನಾವು ಹೇಳಬಾರದು ಎಂಬ ದೃಷ್ಟಿಯಿಂದ ಅವರು ಒಳ್ಳೆ ರೀತಿಯಲ್ಲಿ ನಿನ್ನೆ ನಾವು ಇದರಲ್ಲಿ ನಮ್ಮ ಹಿಂದೂ ರುದ್ರಭೂಮಿ ಬೀಡಿನಗುಡ್ಡೆಯಲ್ಲಿ ದಫನವನ್ನು ಮಾಡಿದಂತೆ ಕೇಳಬಯಸ್ತೇನೆ.